ಸ್ನೇಹಿತರೆ ಏರ್ಟೆಲ್ ಏರ್ ಫೈಬರ್ದು ODU ಔಟ್ಡೋರ್ ಯೂನಿಟ್, ಏರ್ಟೆಲ್ದು ಏರ್ ಫೈಬರ್ದು ಇಂಡೋರ್ ಯೂನಿಟ್. ಸೊ ಇದರೊಳಗೆ ಈ 3 ಲ್ಯಾನ್ ಪೋರ್ಟ್ಗಳಿದ್ದಾವೆ. ಪವರ್ ಇನ್ಪುಟ್ಟು, ಇಲ್ಲಿ ಲ್ಯಾನ್ 1 ಇಂಡಿಕೇಶನ್ನು, ಸೊ ಲ್ಯಾನ್ 2 ಇದು ಮೇಲ್ಗಡೆಯಿಂದ ಇನ್ಪುಟ್ ಆಗುತ್ತೆ. ಆದಮೇಲೆ ಮುಂದ್ಗಡೆ ಬಂದರೆ ಸೊ ಇಲ್ಲೊಂದು LED ಇಂಡಿಕೇಟರ್ ಇದೆ. ಇಂಟರ್ನೆಟ್ ಅವೈಲೇಬಲ್ ಐತೆ ಇಲ್ಲ ಅಂತ ತೋರಿಸ್ತತಿ. ಇಥರ್ನೆಟ್ ಕ್ಯಾಟ್ 8 ಕ್ಯಾಟಗರಿ 8 ಕೇಬಲ್ ವಿತ್ RJ45 ಕನೆಕ್ಟರ್ ಈ ರೀತಿ ಇಡಲಿಕ್ಕೆ. ಏರ್ಟೆಲ್ ನಡೆದ ಡಿಸೈನ್ ಈ ಥರ ಇದೆ. ಏರ್ಟೆಲ್ ಏರ್ ಫೈಬರ್ದು ಪವರ್ ಅಡಾಪ್ಟರ್, ಔಟ್ಪುಟ್ 12 ವೋಲ್ಟ್ 3 ಆ್ಯಂಪ್ಸಿಂದು ಅಡಾಪ್ಟರ್ ಕನೆಕ್ಟ್ ಮಾಡಿರೋದನ್ನ ಸೊ ಇದಕ್ಕೆ ಪವರ್ ಆಗಿ ಇನ್ಪುಟ್ ಆಗಿ ನಾವು ಕೊಡ್ತಾ ಇದ್ದೀವಿ. ಔಟ್ಡೋರ್ ಯೂನಿಟಿಂದ ಬಂದಿರತಕ್ಕಂತಹ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೀವಿ ನಾವು, ಇಲ್ಲಿಗೆ ಇನ್ಪುಟ್ ಆಗಿ ಕೊಟ್ಟಿದ್ದೀನಿ. ಪವರ್ ಆನ್ ಮಾಡ್ತೀವಿ. ಪವರ್ ಆನ್ ಮಾಡಿದ ತಕ್ಷಣ ರೆಡ್ ಬ್ಲಿಂಕಿಂಗ್ ಆದರೆ ಬೂಟಿಂಗ್ ಅಂದರೆ ಆನ್ ಆಗ್ತಿದೆ. ಸಮ್ ಟೈಮ್ ವೇಟ್ ಮಾಡಬೇಕು. ಔಟ್ಡೋರ್ ಯೂನಿಟಲ್ಲಿ ಗ್ರೀನ್ ಹಾಗೂ ಬ್ಲೂ ಇದೆ. ಸೊ ಇದು ಓಕೆ. 4G ಕಂಡೀಷನಲ್ಲಿ, 5G ಕಂಡೀಷನಲ್ಲಿ ಅಷ್ಟು ಗ್ರೀನ್ ಬರುತ್ತೆ. ನೋಡಿ ಸ್ನೇಹಿತರೆ, ಇದು ಅಷ್ಟು ವೈಟ್ ಇದೆ. LED ಇಂಡಿಕೇಶನ್ ಸಾಲಿಡ್ ಇಂಟರ್ನೆಟ್ ಬರ್ತಾ ಇದೆ ಅಂತ. ಇವಾಗ ಈ ಥರ ನಾವು ಈ ODUನ ಔಟ್ಡೋರ್ ಯೂನಿಟ್ನ ಕ್ಲಾಂಪಿಂಗ್ ಮಾಡಬೇಕು. ನೋಡಿ ಸ್ನೇಹಿತರೆ, ಏರ್ಟೆಲ್ ಏರ್ ಫೈಬರ್ದು ODU ಔಟ್ಡೋರ್ ಯೂನಿಟ್, ಏರ್ಟೆಲ್ ಏರ್ ಫೈಬರ್ದು ಕರೆಕ್ಟ್ ಟವರ್ ಲೊಕೇಶನ್ಗೆ ಪೊಸಿಷನ್ ಆಗಿದೆ. ಮೇಲ್ಗಡೆ ODU ಔಟ್ಡೋರ್ ಯೂನಿಟಿಂದ ಬಂದಿರತಕ್ಕಂತಹ ಇಥರ್ನೆಟ್ ಕೇಬಲಿಂದ ಸೊ ಈ ರೀತಿ ಇಂಡೋರ್ ಯೂನಿಟ್ ಹೋಮ್ ರೂಟ್ರಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಹಾಗೂ ಪವರ್ ಅಡಾಪ್ಟರ್ ಕೂಡ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಮೌಂಟಿಂಗ್ ಮಾಡಿದ್ದೀನಿ. ಇದು ಯಾವುದು ಅಳಿಗಾಡೋದಲ್ಲ. ಸೊ ಬೀಗಾಗಿ ಕ್ಲಾಂಪಿಂಗ್ ಮಾಡಿದ್ದೀನಿ. ODUದಲ್ಲಿ ಗ್ರೀನ್ 2 ಬ್ಲಿಂಕ್ ಆಗಿದೆ. ಸೊ ಗ್ರೀನ್ ಬ್ಲಿಂಕ್ ಅಂದರೆ ಸೊ ಸಕ್ಸಸ್ಫುಲಿಯಾಗಿ 5G ನೆಟ್ವರ್ಕ್ ಇಲ್ಲಿ ಅವೈಲೇಬಲ್ ಇದೆ ಅಂತ. ಸೊ ಇನ್ ಕೇಸು ಒಂದು ಗ್ರೀನು ಹಾಗೂ ಒಂದು ಬ್ಲೂ ಲೈಟ್ ಇತ್ತಂದರೆ 4G ಇದೆ. ಸೊ 4Gಲಿ ಕೂಡ ಏರ್ಟೆಲ್ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ. ಈ ರೀತಿ ಟೆಸ್ಟಿಂಗ್ ಮಾಡೋ ಟೈಮಲ್ಲಿ ಡೌನ್ಲೋಡಿಂಗ್ ಕೂಡ 46 MB/s ಇದೆ. ಅಪ್ಲೋಡಿಂಗು 32.9 MB/s.